Hello guys, we'll move to next concept, advantages of databases. So databases ನಾವು ಯಾಕೆ ಯೂಸ್ ಮಾಡಬೇಕು? What is the advantages? Okay. So first one, fast data access. ಸೊ ನಾವೇನ್ ಮಾಡ್ಬೋದು ಅಂತಂದ್ರೆ ಫಾಸ್ಟ್ ಆಗಿ ಡೇಟಾನ ಆಕ್ಸೆಸ್ ಮಾಡ್ಕೋಬಹುದು ವೆದರ್ ಇಟ್ ಇಸ್ ಆಫ್ಲೈನ್ ಆರ್ ಆನ್ಲೈನ್ ಡೇಟಾಬೇಸ್. ಆಫ್ಲೈನ್ ಅಂತಂದ್ರೆ ಲೋಕಲ್ ಮಷೀನ್ ಅಲ್ಲಿ ಇರುವಂತ ಡೇಟಾಬೇಸ್ ಆದ್ರೂ ಇರ್ಬೋದು ಅಥವಾ ಆನ್ಲೈನ್ ಅಲ್ಲಿ ಸರ್ವರ್ ಅಲ್ಲಿ ಇದ್ರೂ ಡೇಟಾಬೇಸಸ್ ಆದ್ರೂ ಇರ್ಬೋದು. ಸೊ ಏನು ಡಿಫರೆನ್ಸ್ ಇರೋದಿಲ್ಲ. ಸೊ ನಾವು ಆಫ್ಲೈನ್ ಅಲ್ಲಾದ್ರೂ ಕೂಡ ಸೇಮ್ ಮೈಸ್ಕೂಲ್ ಡೇಟಾಬೇಸ್ ಎಲ್ಲ ಹೆಂಗ್ ಯೂಸ್ ಮಾಡ್ತೀವಿ, ಒರಾಕಲ್ ಡೇಟಾಬೇಸ್ ಹೆಂಗ್ ಯೂಸ್ ಮಾಡ್ತೀವಿ ಅದೇ ತರನೇ ಯೂಸ್ ಮಾಡ್ಬೋದು. ಸರ್ವರ್ ಅಲ್ಲಿ ಇರುವಂತ ಡೇಟಾಬೇಸ್ ಅಂದ್ರೆ ನೀವು ಒಂದ್ಸರಿ ಅಪ್ಲಿಕೇಶನ್ ಅನ್ನ ಹೋಸ್ಟ್ ಮಾಡಿದ್ಮೇಲೆ ಅಲ್ಲೇನ್ ಸರ್ವರ್ ಅಲ್ಲಿ ನಮ್ಗೆ ಡೇಟಾಬೇಸ್ ಬೈ ಡಿಫಾಲ್ಟ್ ಆಗೇನೆ ಇರ್ತದೆ, ಅಲ್ಲೇನು ನಾವು ಇನ್ಸ್ಟಾಲ್ ಮಾಡ್ಬೇಕಂತ ಇರೋದಿಲ್ಲ. ಅಲ್ಲಿ MySQL ಡೇಟಾಬೇಸ್ ಅಂತ ಕ್ಲಿಕ್ ಮಾಡಿದ್ರೆ MySQL ಡೇಟಾಬೇಸ್ ಓಪನ್ ಆಗ್ತದೆ. ಸೊ ವೆದರ್ ಇಟ್ ಇಸ್ ಆಫ್ಲೈನ್ ಆರ್ ಆನ್ಲೈನ್ ಯು ಕ್ಯಾನ್ ಆಕ್ಸೆಸ್ ದ ಡೇಟಾ ಇನ್ ಅ ಫಾಸ್ಟ್ ವೇ. ಓಕೆ, ದಟ್ ಇಸ್ ವಾಟ್ ಫಾಸ್ಟ್ ಡೇಟಾ ಆಕ್ಸೆಸ್ ಅಂತ ಹೇಳ್ತೀವಿ. ಈಸಿ ಡೇಟಾ ಮ್ಯಾನೇಜ್ಮೆಂಟ್. ಯಾಕೆ ಈಸಿ ಡೇಟಾ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಅಂತಂದ್ರೆ ಯು ಕ್ಯಾನ್ ಸ್ಟೋರ್ ದ ಡೇಟಾ ಇನ್ ದಿ ಫಾರ್ಮ್ ಆಫ್ ಅ ಟೇಬಲ್ ಫಾರ್ಮ್ಯಾಟ್. ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇರೋದ್ರಿಂದ ನಮಗೆ ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಅಲ್ಲಿ ಇರ್ತದೆ. ನಮ್ಗೆ ಅದು ವ್ಯೂ ಮಾಡ್ಲಿಕ್ಕಾಗ್ಲಿ ನೋಡ್ಲಿಕ್ಕಾಗ್ಲಿ ಕಾಲಮ್ಸ್ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗ್ಲಿ ಈಸಿ ಆಗ್ತದೆ. ಓಕೆ. ಸೊ ಥರ್ಡ್ ಪಾಯಿಂಟ್, ಹೈ ಸೆಕ್ಯೂರಿಟಿ. ಅಂದ್ರೆ ಹೈ ಸೆಕ್ಯೂರಿಟಿ ಯಾವ ತರ ಅಂತಂದ್ರೆ ಸೊ ನಾವು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೋಬಹುದು ಡೇಟಾಬೇಸಿಗೆ, ಆ ತರ ನಾವು ಹೈ ಸೆಕ್ಯೂರಿಟಿ ಅಪ್ಲೈ ಮಾಡ್ಕೋಬಹುದು. ಸೊ ಹೈ ಸೆಕ್ಯೂರಿಟಿ ಅಂತಂದ್ರೆ ಏನು, ನಾವು ಒಂದು ಡೇಟಾಬೇಸಿಗೆ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೋಬಹುದು. ಸೊ ಆ ಪಾಸ್ವರ್ಡ್ ಅನ್ನ ಹಾಕಿದ್ರೆ ಮಾತ್ರ ಎಷ್ಟು ಏನಾಗುತ್ತೆ, ಯು ಕ್ಯಾನ್ ಆಕ್ಸೆಸ್ ದಿ ಡೇಟಾಬೇಸ್. ದಟ್ ಈಸ್ ವಾಟ್ ಹೈ ಸೆಕ್ಯೂರಿಟಿ. We can apply this security like table wise apply ಮಾಡಬಹುದು. Even we can apply for database also. Okay. The next one is data backup and recovery. Data backup and recovery. ಸೊ ಡೇಟಾ ಬ್ಯಾಕಪ್ ಅಂತಂದ್ರೇನು? ಸೊ ಫಾರ್ ಎಕ್ಸಾಂಪಲ್ ಈಗ ನಾವು MySQL ಡೇಟಾಬೇಸ್ ಒಳಗಡೆ ಇರ್ಬೋದು, ಬೇರೆ ಎನಿ MS SQL ಡೇಟಾಬೇಸ್ ಇರ್ಬೋದು. ದೇರ್ ಆರ್ ಟೂ ಆಪ್ಷನ್ಸ್, ಲೈಕ್ ಒನ್ ಇಸ್ ಇಂಪೋರ್ಟ್, ಅನದರ್ ಒನ್ ಇಸ್ ಎಕ್ಸ್ಪೋರ್ಟ್. ಸೊ ಈ ತರ ನಮಗೆ ಆಪ್ಷನ್ಸ್ ಇರ್ತದೆ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ಸೊ ನಿಮ್ಗೆ ಜಿಯೋಐ ಬೇಸ್ಡ್ ಇತ್ತಂತಂದ್ರೆ ಡೈರೆಕ್ಟ್ಲಿ ನಿಮ್ಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇರ್ತದೆ. ಆರ್ ಎಲ್ಸ್ ಯು ಕ್ಯಾನ್ ಗೋ ವಿತ್ ಕಮಾಂಡ್, ಅಂದ್ರೆ ನೀವು SQL ಕಮಾಂಡ್ಸ್ ಥ್ರೂ ಆಲ್ಸೋ ವಿ ಕ್ಯಾನ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಕಮಾಂಡ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಎಕ್ಸ್ಪೋರ್ಟ್ ಅಂತಂದ್ರೇನು, ನಾವು ಡೇಟಾ ಬ್ಯಾಕಪ್ ಅನ್ನ ತಗೊಳ್ಳೋದು, ದಟ್ ಇಸ್ ವಾಟ್ ಎಕ್ಸ್ಪೋರ್ಟ್. ಇಂಪೋರ್ಟ್ ಅಂತಂದ್ರೇನು, ಆಲ್ರೆಡಿ ತಗೊಂಡಿರುವಂತ ಬ್ಯಾಕಪ್ ಅನ್ನ ಇನ್ನೊಂದು ಬೇರೆ PC ಅಲ್ಲಿ ಅಥವಾ ನಾವು ಇನ್ನೊಮ್ಮೆ ಬೇರೆ ಡೇಟಾಬೇಸ್ ಒಳಗಡೆ ಡಂಪ್ ಮಾಡ್ಬೇಕಂತಂದ್ರೆ ಯು ಕ್ಯಾನ್ ಗೋ ವಿತ್ ಇಂಪೋರ್ಟ್ ಆಪ್ಷನ್. ಇಟ್ ಈಸ್ ವಾಟ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ದಟ್ ಈಸ್ ದ ಮೀನಿಂಗ್ ಆಫ್ ಡೇಟಾ ಬ್ಯಾಕಪ್ ಅಂಡ್ ರಿಕವರಿ. ಅಂದ್ರೆ ರಿಕವರಿ ಅಂತಂದ್ರೆ ನಮ್ ಕಡೆ ಬ್ಯಾಕಪ್ ಇತ್ತು ಅಂತಂದ್ರೆ ನಮ್ಗೆ ಡೇಟಾ ಲಾಸ್ಟ್ ಆದ್ರೂ ಅಥವಾ ನಮ್ದು ಏನಾದ್ರು ಆಫ್ಲೈನ್ ಡೇಟಾಬೇಸ್ ಏನಾದ್ರು ಕ್ರಾಶ್ ಆಯ್ತು ಅಥವಾ ಸರ್ವರ್ ಒಳಗಡೆ ನಮ್ದು ಏನಾದ್ರು ಪ್ರಾಜೆಕ್ಟ್ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ ನಾವು ಅದನ್ನ ಏನ್ ಮಾಡ್ಬೋದು, ಅಗೇನ್ ಅದನ್ನ ಡಂಪ್ ಮಾಡ್ಕೋಬಹುದು, ಬ್ಯಾಕಪ್ ಅನ್ನ ಅಗೇನ್ ಅಪ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿ ಒನ್ ಥಿಂಗ್. ಓಕೆ. And next one is reduces the data redundancy. Reduces data redundancy. Data redundancy ಅಂತಂದ್ರೇನು, ಲೈಕ್ ಡುಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರ್ತದೆ. ಯಾವ ತರ ರಿಡಂಡೆನ್ಸಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಆಧಾರ್ ನಂಬರ್ ಅಂತ ನಂದೊಂದು ಕಾಲಮ್ ಇರ್ತದೆ. ಓಕೆ, ಆಧಾರ್ ನಂಬರ್ ಕಾಲಮ್. ಸೊ ಆಧಾರ್ ನಂಬರ್ ಕಾಲಮ್ಗೆ ನಾನು ನಾರ್ಮಲ್ ಆಗಿ ರೆಕಾರ್ಡ್ಸ್ ಅನ್ನ ಸ್ಟೋರ್ ಮಾಡ್ಕೋತಾ ಹೋಗ್ತೀನಿ ನಾನು. ಈಗ ಫಾರ್ ಎಕ್ಸಾಂಪಲ್ ಆಧಾರ್ ನಂಬರಿಗೆ 11 ಅಂತ ಸ್ಟೋರ್ ಮಾಡಿದೆ. ಮತ್ತೆ ಇನ್ನೊಬ್ಬರದ್ದು ಯಾರೋ ಒಬ್ಬ ಸ್ಟೂಡೆಂಟ್ ರೆಕಾರ್ಡ್ ಅವಂದು ಆಧಾರ್ ನಂಬರ್ 11 ಅಂತ ಸ್ಟೋರ್ ಮಾಡಿದೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ ಆಗ್ತದೆ. ಸೊ ಡೇಟಾ ರಿಡಂಡೆನ್ಸಿ ಆಗೋ ಚಾನ್ಸಸ್ ಇರ್ತದೆ. ಓಕೆ. ಸೊ ಇದು ಸೇಫ್ಟಿ ಅಲ್ಲ, ನಮ್ ಟೇಬಲ್ ಸೆಕ್ಯೂರ್ ಆಗಿ ಇರೋದಿಲ್ಲ. ಸೊ ಆ ತರಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ರೆಡ್ಯೂಸಸ್ ದಿ ಡೇಟಾ ರಿಡಂಡೆನ್ಸಿ. ಇದನ್ನ ಹೆಂಗ್ ರೆಡ್ಯೂಸ್ ಮಾಡೋದು ಅಂತಂದ್ರೆ ವಿ ಕ್ಯಾನ್ ಸೆಟ್ ದಿ ಪ್ರೈಮರಿ ಕೀ. ಅಂದ್ರೆ ಈ ಆಧಾರ್ ನಂಬರ್ ಅನ್ನ ನಾನು ಪ್ರೈಮರಿ ಕೀ ಅಂತ ಸೆಟ್ ಮಾಡಿದೆ ಅಂತಂದ್ರೆ ಇಟ್ ಡಸ್ ನಾಟ್ ಅಲೋ ಎನಿ ಡುಪ್ಲಿಕೇಟ್ ವ್ಯಾಲ್ಯೂಸ್. ಇಟ್ ಆಲ್ವೇಸ್ ಸ್ಟೋರ್ ಓನ್ಲಿ ಯುನಿಕ್ ಡೇಟಾ. ಓಕೆ, ಅಂಡ್ ಇಟ್ ಕೆನಾಟ್ ಅಕ್ಸೆಪ್ಟ್ ಎನಿ ನಲ್ ವ್ಯಾಲ್ಯೂಸ್. ದಟ್ ಇಸ್ ದ meaning of reduces the data redundancy. Every table must be contain at least one primary key. ಪ್ರತಿಯೊಂದು ಟೇಬಲ್ ದಲ್ಲೂ ಒಂದು ಪ್ರೈಮರಿ ಕೀನ ನಾವು ಡಿಫೈನ್ ಮಾಡಲೇಬೇಕು, ಇದು ರೂಲ್. ಈ ನೀವು DBMS ಸಬ್ಜೆಕ್ಟ್ ಒಳಗಡೆ ನಮ್ಗೆ ನಾರ್ಮಲೈಸೇಷನ್ ಅಂತ ಹೇಳಿ ರೂಲ್ ಇರ್ತದೆ. ಫಸ್ಟ್ NF, ಸೆಕೆಂಡ್ NF, ಥರ್ಡ್ NF, ಫೋರ್ತ್ NF ಅಂತ ಎಲ್ಲ ರೂಲ್ ಇರ್ತದೆ. ಅದರಲ್ಲಿ ಸೆಕೆಂಡ್ ನಾರ್ಮಲೈಸೇಷನ್ ಫಾರ್ಮ್ ಒಳಗಡೆ ಏನಪ್ಪಾ ಅಂತಂದ್ರೆ ದ ಎವ್ರಿ ಟೇಬಲ್ ಮಸ್ಟ್ ಬಿ ಕಂಟೇನ್ ಅಟ್ ಲೀಸ್ಟ್ ಒನ್ ಪ್ರೈಮರಿ ಕೀ. ಸೊ ಪ್ರೈಮರಿ ಕೀ ಇತ್ತು ಅಂತಂದ್ರೆ ಆ ಟೇಬಲ್ ಕರೆಕ್ಟ್ ಆಗಿ ಸೇಫ್ಟಿ ಆಗಿದೆ, ನಮ್ಗೆ ಯಾವ ಡೇಟಾ ಬೇಕಿತ್ತು ಅದನ್ನ ಆಕ್ಸೆಸ್ ಮಾಡ್ಕೋಬಹುದು ಅಂತ ಹೇಳಿ ಮೀನಿಂಗ್. ಓಕೆ. ಸಪೋರ್ಟ್ಸ್ ಮಲ್ಟಿಪಲ್ ಯೂಸರ್ಸ್. ಮಲ್ಟಿಪಲ್ ಯೂಸರ್ಸ್ ಅಂತಂದ್ರೆ ಒಂದು ಡೇಟಾ ಬೇಸಿಗೆ ನೀವು ಮಲ್ಟಿಪಲ್ ಯೂಸರ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು ಅಂತ ಹೇಳಿ. ಇಂಪ್ರೂವ್ ಡೇಟಾ ಕನ್ಸಿಸ್ಟೆನ್ಸಿ.
ಡೇಟಾ ಕನ್ಸಿಸ್ಟೆನ್ಸಿ ಅಂತಂದ್ರೆ ನಾವು ಈ ತರ ಪ್ರೈಮರಿ ಕೀ, ಫಾರಿನ್ ಕೀ, ನಲ್ ಕನ್ಸ್ಟೆಂಟ್ ಇವೆಲ್ಲಾನು ಅಪ್ಲೈ ಮಾಡೋದ್ರಿಂದ ಡೇಟಾ ಕನ್ಸಿಸ್ಟೆನ್ಸಿ ಆಗಿ ಇರ್ತದೆ. ಯಾವುದೇ ತರ ನಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಯಾವುದೇ ಡುಪ್ಲಿಕೇಶನ್ ತರ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಮ್ ಡೇಟಾ ಸೆಕ್ಯೂರ್ ಆಗಿ ಇಟ್ಕೋಬಹುದು. ಈ ಕಸ್ಟಮರ್ಸ್ ಡೇಟಾ ಇತ್ತಂದ್ರೂ ಸೆಕ್ಯೂರ್ ಆಗಿ ಸ್ಟೋರ್ ಮಾಡ್ಕೋಬಹುದು. ಕಸ್ಟಮರ್ ಐಡಿ ವೈಸ್ ಅವ್ರ ಡೇಟಾ ಸ್ಟೋರ್ ಮಾಡ್ಕೋಬಹುದು. ಸೊ ಎವ್ರಿ ಕಸ್ಟಮರ್ ಐಡಿ ಇದ್ರು ಅವ್ರೆಲ್ಲ ಆ ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ನಾವು ಆಕ್ಸೆಸ್ ಮಾಡ್ಕೋಬಹುದು. ಓಕೆ. ಸೇವ್ಸ್ ಟೈಮ್ ಅಂಡ್ ಎಫರ್ಟ್. ಸೇವ್ಸ್ ಟೈಮ್ ಅಂಡ್ ಎಫರ್ಟ್ ಅಂತಂದ್ರೇನು, ಒಂದು ಎಸ್ ಕ್ಯೂ ಎಲ್ ಕ್ವೆರೀಸ್ ಒಳಗಡೆ ನಾವು ಇವನ್ ಒಂದು ಫಿಲ್ಟರಿಂಗ್ ಎಲ್ಲ ಅಪ್ಲೈ ಮಾಡ್ಕೋಬಹುದು. ಅದಕ್ಕೇನೋ ದೊಡ್ಡ ದೊಡ್ಡ ಲಾಜಿಕ್ ಬರಿಬೇಕು, ಕೋಡಿಂಗ್ ಬರಿಬೇಕಂತಿಲ್ಲ. ಒಂದು ಎಸ್ ಕ್ಯೂ ಎಲ್ ಕ್ವೆರೀಸ್ ಒಳಗಡೆ, ಒಂದು 2 ಲೈನ್ ಎಸ್ ಕ್ಯೂ ಎಲ್ ಕ್ವೆರೀಸ್ ಒಳಗಡೆ ಒಂದು ದೊಡ್ಡದೊಂದು ಕಂಪ್ಲೀಟ್ ಒಂದು ನಾವು ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡ್ಕೋಬಹುದು. ಆ ತರದ ಮೀನಿಂಗ್. ಓಕೆ. ಏನು ಸೇವ್ಸ್ ಟೈಮ್ ಅಂಡ್ ಎಫರ್ಟ್ ಅಂತಂದ್ರೆ. ಓಕೆ. ಸೊ ಈಗ ನಿಮ್ಗೆ ಆಲ್ರೆಡಿ ಏನೇನ್ ಗೊತ್ತಾಯ್ತು, ಎಸ್ ಕ್ಯೂ ಎಲ್ ಯಾಕೆ ಯೂಸ್ ಮಾಡ್ತೀವಿ, ಆರ್ ಡಿ ಬಿ ಎಂ ಎಸ್ ಸಾಫ್ಟ್ವೇರ್ಸ್ ಅಂದ್ರೆ ಏನಂತ ಗೊತ್ತಾಯ್ತು, ನಾನ್ ಆರ್ ಡಿ ಬಿ ಎಂ ಎಸ್ ಸಾಫ್ಟ್ವೇರ್ಸ್ ಅಂದ್ರೆ ಏನಂತ ಗೊತ್ತಾಗಿದೆ, ಡೇಟಾ ಬೇಸ್ ಅಂತಂದ್ರೆ ಏನಂತ ಗೊತ್ತಾಗಿದೆ, ಅಡ್ವಾಂಟೇಜಸ್ ಅಂದ್ರೆ ಏನಂತ ಗೊತ್ತಾಗಿದೆ. ಕರೆಕ್ಟಾ? ಈಗ ಡೇಟಾ ಅಂತಂದ್ರೆ ಮೀನಿಂಗು ಇವೆಲ್ಲ ಜನರಲ್ ಕ್ವಶನ್ಸ್ ನಿಮ್ಗೆ ಯಾರು ಕೇಳ್ಬೋದು. ವಾಟ್ ಈಸ್ ಡೇಟಾ ಅಂತಂದ್ರೆ ಏನು? ಡೇಟಾ ಇಸ್ ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ದಟ್ ಕ್ಯಾನ್ ಬಿ ಪ್ರೊಸೆಸ್ ಟು ಪ್ರೊಡ್ಯೂಸ್ ಅ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಓಕೆ. ನಾರ್ಮಲ್ ಆಗಿ ಈಗ ಒಂದು ಸ್ಟೂಡೆಂಟ್, ಈಗ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಸೆಮಿಸ್ಟರ್ 1 ಅಲ್ಲಿ ಎಷ್ಟು ಜನ ಇದ್ದಾರೆ? 100 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಸೆಮಿಸ್ಟರ್ 2 ದಲ್ಲಿ ಎಷ್ಟಿದ್ದಾರೆ? 80 ಮೆಂಬರ್ಸ್ ಇದ್ದಾರೆ. ಅದೊಂದು ಡೇಟಾ ನಮ್ಗೆ. ಓಕೆ. ಇವಾಗ ಲಾಸ್ಟ್ ಇಯರ್ ಎಷ್ಟು ಜನ ಅಡ್ಮಿಷನ್ ಆಗಿದ್ರು? ಒಂದು 200 ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿದ್ರು. ಅದೊಂದು ಡೇಟಾ. ಓಕೆ. ಇನ್ಫಾರ್ಮೇಶನ್ ಅಂತಂದ್ರೆ ಏನು? ಆ ಇನ್ಫಾರ್ಮೇಶನ್ ಅಂತ ಡೇಟಾ ಜೊತೆಗೆ ಪ್ಲಸ್ ಅದಕ್ಕೊಂದು ಮೀನಿಂಗ್ ಇರಬೇಕು. ಅದೊಂದು ಫ್ಯಾಕ್ಟ್ ಆಗಿರ್ಬೇಕು. ಓಕೆ. ಅದಕ್ಕೆ ನಾವು ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಇನ್ಫಾರ್ಮೇಶನ್ ಇಸ್ ಅ ಪ್ರೊಸೆಸ್ಡ್ ಅಂಡ್ ಆರ್ಗನೈಸ್ಡ್ ಡೇಟಾ ದಟ್ ಹ್ಯಾಸ್ ಮೀನಿಂಗ್ ಅಂಡ್ ಇಸ್ ಯೂಸ್ಫುಲ್ ಫಾರ್ ಮೇಕಿಂಗ್ ಡಿಸಿಷನ್ಸ್. ಅಂದ್ರೆ ಆದ್ರ ಡೇಟಾ ಮೇಲೆ ಅದೇ ನಮ್ಗೆ ಕಂಟೆಂಟ್ ಇರ್ತದೆ, ಅದಕ್ಕೊಂದು ಮೀನಿಂಗ್ ಇರಬೇಕು. ಅದ್ರ ಮೇಲೆ ನಾವು ನೆಕ್ಸ್ಟ್ ಡಿಸಿಷನ್ಸ್ ಅನ್ನ ಏನ್ ತಗೋತೀವಿ ಅನ್ನೋದ್ರ ಮೇಲೆ ನಮ್ದು ಆ ಇನ್ಫಾರ್ಮೇಶನ್ ಕಂಟೆಂಟ್ ಡಿಸೈಡ್ ಆಗ್ತದೆ. ಓಕೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿ ಬಿ ಎಂ ಎಸ್ ಅಂದ್ರೆ ಏನು, ಡೇಟಾ ಬೇಸ್ ಅಂದ್ರೆ ಏನು, ಡೇಟಾ ಅಂದ್ರೆ ಏನು, ಇನ್ಫಾರ್ಮೇಶನ್ ಅಂದ್ರೆ ಎಲ್ಲಾನು ನಿಮ್ಗೆ ಗೊತ್ತಿರ್ಬೇಕು. ದೀಸ್ ಆರ್ ದ ಜನರಲ್ ಕ್ವಶನ್ಸ್. ಓಕೆ. ಸೊ ನಾನು ಇದ್ರೊಳಗಡೆ ಎಸ್ ಕ್ಯೂ ಎಲ್ ಕ್ವೆರೀಸ್ ಅನ್ನ ನೀವು ಹ್ಯಾಂಡಲ್ ಮಾಡ್ಲಿಕ್ಕೆ ಯಾವುದೇ ಡಿ ಬಿ ಎಂ ಎಸ್ ಸಾಫ್ಟ್ವೇರ್ಸ್ ಬೇಕಿದ್ರು ಯೂಸ್ ಮಾಡ್ಕೋಬಹುದು. ಅಂದ್ರೆ ಲೈಕ್ ಮೈ ಎಸ್ ಕ್ಯೂ ಎಲ್ ಯೂಸ್ ಮಾಡ್ಬೋದು, ವರಾಕಲ್ ಯೂಸ್ ಮಾಡ್ಕೋಬಹುದು, ಎಂ ಎಸ್ ಎಸ್ ಕ್ಯೂ ಎಲ್ ಯೂಸ್ ಮಾಡ್ಕೋಬಹುದು. ಓಕೆ. ಸೊ ಯಾವ್ದಾದ್ರು ಡೇಟಾ ಬೇಸ್ ಡಿ ಬಿ ಎಂ ಎಸ್ ಸಾಫ್ಟ್ವೇರ್ ನ ಯೂಸ್ ಮಾಡ್ಕೋಬಹುದು. ಬಟ್ ನಾನು ಇಲ್ಲಿ ನಿಮ್ಗೆ ಮೈ ಎಸ್ ಕ್ಯೂ ಎಲ್ ಡೇಟಾ ಬೇಸ್ ಥ್ರೂ ಎಸ್ ಕ್ಯೂ ಎಲ್ ಕ್ವೆರೀಸ್ ಅನ್ನ ನಾವು ಯೂಸ್ ಮಾಡಿಕೊಂಡು ಡೇಟಾಬೇಸ್ ಹೆಂಗ್ ಕ್ರಿಯೇಟ್ ಮಾಡ್ಬೋದು, ಟೇಬಲ್ಸ್ ಹೆಂಗ್ ಕ್ರಿಯೇಟ್ ಮಾಡ್ಬೋದು, ಇನ್ಸರ್ಟು, ಡಿಲೀಟು, ಅಪ್ಡೇಟು, ಸೊ ಆಲ್ ಟೈಪ್ ಆಫ್ ಎಸ್ ಕ್ಯೂ ಎಲ್ ಕಮಾಂಡ್ಸ್ ಅನ್ನ ನಾವು ಹೆಂಗ್ ಯೂಸ್ ಮಾಡ್ಕೋಬಹುದು, ಡೇಟ್ ಫಂಕ್ಷನ್, ಟೈಮ್ ಫಂಕ್ಷನ್ಸ್ ಎಲ್ಲ ಹೆಂಗ್ ಯೂಸ್ ಮಾಡ್ಕೋಬಹುದು ಅಂತೇಳಿ ಮೈ ಎಸ್ ಕ್ಯೂ ಎಲ್ ಡಿ ಬಿ ಎಂ ಎಸ್ ಸಾಫ್ಟ್ವೇರ್ ಒಳಗಡೆ ಎಸ್ ಕ್ಯೂ ಎಲ್ ಕ್ವೆರೀಸ್ ಥ್ರೂ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ. ಯಾಕೆ ಮೈ ಎಸ್ ಕ್ಯೂ ಎಲ್ ನಾವು ಚೂಸ್ ಮಾಡ್ಕೊಂಡಿರೋದು ಅಂತಂದ್ರೆ ದಟ್ ಈಸ್ ಒನ್ ಆಫ್ ದಿ ಓಪನ್ ಸೋರ್ಸ್ ಸಾಫ್ಟ್ವೇರ್, ಓಪನ್ ಸೋರ್ಸ್ ಪ್ರಾಡಕ್ಟ್. ಅಂದ್ರೆ ಯಾವುದೇ ತರ ಅದಕ್ಕೆ ಲೈಸೆನ್ಸ್ ತಗೊಳ್ಬೇಕಪ್ಪ, ಪರ್ಚೇಸ್ ಮಾಡ್ಬೇಕು ಅನ್ನೋದು ಇರೋದಿಲ್ಲ. ಓಕೆ. ಸೊ ಹಾಗಾಗಿ ನಾನು MySQL ಅನ್ನ ಯೂಸ್ ಮಾಡ್ಕೊಳ್ತೀನಿ. ಸೊ MySQL ಇಟ್ ಕ್ಯಾನ್ ಕಂಟೈನ್ ನಂಬರ್ ಆಫ್ built-in functions. Okay. And it support for normal applications and even complex applications. Okay. That's why I'm going to use with the MySQL DBMS software. Thank you.